ಆವಾಗಲಿಂದ ನಾನು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ. ಯಾವುದೋ ಒಂದು ಕುರ್ಚಿನೂ ಕೂಡ ಅಲ್ಗಾಡಿಲ್ಲ. ಪಕ್ಷದ ಮೇಲೆ ನೀವಿಟ್ಟಿರ್ತಕ್ಕಂಥ ಅಭಿಮಾನ, ನೀವಿಟ್ಟಿರ್ತಕ್ಕಂಥ ಪ್ರೀತಿ, ಪಕ್ಷ ಇಲ್ಲಿವರೆಗೂ ಏನಾದರೂ ಸದೃಢವಾಗಿ ಈ ರಾಜ್ಯದಲ್ಲಿ ಎಲ್ಲ ಏಳು ಬೀಳುಗಳ ಮಧ್ಯೆ ಈಗಲೂ ಕೂಡ ಬಲಿಷ್ಠವಾಗಿ ಉಳ್ಕೊಂಡಿದೆ ಅಂತಕ್ಕಂಥದ್ದಾದರೆ ಅದಕ್ಕೆ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು, ನಿಮ್ಮೆಲ್ಲರ ದುಡಿಮೆ, ನಿಮ್ಮ ಶ್ರಮ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನನ್ನ ಆತ್ಮೀಯ ಮಾಧ್ಯಮದ ಮಿತ್ರರು ಕೂಡ ತಾಲೂಕಿನಾದ್ಯಂತ ಮತ್ತು ಜಿಲ್ಲೆಯ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ಭಾಗವಹಿಸಿದ್ದೀರಿ. ನಿಮಗೂ ಕೂಡ ಪಕ್ಷದ ಪರವಾಗಿ ತುಂಬ ಹೃದಯದ ಸ್ವಾಗತ ಮತ್ತು ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಒಂದು ವಿಶೇಷತೆ ಇವತ್ತು ನಾನು ಈ ವೇದಿಕೆಯಲ್ಲಿ ಗಮನಿಸಿದ್ದು, ಆ ಹೆಣ್ಮಗಳು ಹೆಸರು ನನಗೆ ಗೊತ್ತಾಗಲಿಲ್ಲ. ಸಹೋದರಿ ತ್ರಿವರ್ಣ ಅವರು, ರವಿಕುಮಾರ್, ತ್ರಿವರ್ಣ ರವಿಕುಮಾರ್ ಅವರು. ನಮ್ಮ ಪಕ್ಷದಲ್ಲಿ ಹೆಣ್ಣುಮಕ್ಕಳುಗಳು ಮುಂದೆ ಬರಬೇಕು. ಈ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ಹಲವಾರು ಬೆಳವಣಿಗೆಗಳು, ಘಟನೆಗಳ ಬಗ್ಗೆ ಅತ್ಯಂತ ವಿಸ್ತಾರವಾಗಿ ಎಲ್ಲವನ್ನ ಅರ್ಥೈಸ್ಕೊಂಡು ಎಲ್ಲರಿಗೂ ಅರ್ಥ ಆಗ್ತಕ್ಕಂಥ ನಿಟ್ಟಿನಲ್ಲಿ ತ್ರಿವರ್ಣರವರು ಸಹೋದರಿ ಭಾಳ ಉತ್ತಮವಾಗಿ ಮಾತನಾಡಿದ್ದಾರೆ. ಅವ್ರಿಗೆ ವೇದಿಕೆ ಮೇಲೆ ನಿಮ್ಮೆಲ್ಲರ ಪರವಾಗಿ ನಾನು ಈಗಾಗಲೇ ಅವ್ರಿಗೆ ಕಿವಿಯಲ್ಲಿ ಒಂದು ಮಾತನ್ನು ಹೇಳಿದ್ದೇನೆ. ರಾಮಣ್ಣವ್ರಿಗೂ ಕೇಳಿದೆ, ತುಂಬ ಅದ್ಭುತವಾಗಿ ಮಾತನಾಡಿದ್ದಾರೆ ಹೆಣ್ಮಕ್ಳು. ಇಂಥ ಹೆಣ್ಮಕ್ಳು ನಮ್ಮ ಪಕ್ಷದಲ್ಲಿ ರಾಜ್ಯ ವಕ್ತಾರರಾಗೋ ಅಥವಾ ಬೇರೆ ಬೇರೆ ಉನ್ನತವಾದಂಥ ಒಂದು ಸ್ಥಾನದಲ್ಲಿ ಮುಂದೆ ತಗೊಬರಬೇಕು ರಾಮಣ್ಣವರೇ ಅಂತಕ್ಕಂಥದ್ದನ್ನ ಈಗ ತಾನೇ ತ್ರಿವೇಣಿಯವರು ದಯಮಾಡಿ ನಿಮ್ಮ ಈ ಮಾತಿನ ಶೈಲಿ, ಮಾತಿನ ದಾಟಿ ರಾಜ್ಯದಲ್ಲಿ ಜನತಾದಳ ಪಕ್ಷವನ್ನು ನಿಮ್ಮಂಥ ಹೆಣ್ಮಕ್ಳು ಪ್ರತಿನಿಧಿಸಬೇಕಮ್ಮ. ದಯಮಾಡಿ ನೀವೆಲ್ಲರೂ ಹೆಚ್ಚಾಗಿ ಸಕ್ರಿಯವಾಗಿ ಮುಂದೆ ಬರಬೇಕು ಅಂತಕ್ಕಂಥದ್ದನ್ನ ಕೇಳ್ತಾ, ಇವತ್ತಿನ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸ್ತಕ್ಕಂಥದ್ದಕ್ಕೆ ನಾಯಕತ್ವವನ್ನು ವಹಿಸಿ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ಪಕ್ಷದ ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ಅಭ್ಯರ್ಥಿಗಳು, ಎಲ್ಲದಕ್ಕಿಂತ ಮಿಗಿಲಾಗಿ ಅವರಲ್ಲಿ ಒಂದು ಪ್ರಾಮಾಣಿಕತೆಯನ್ನು ನೋಡಿದ್ದೇನೆ, ಅವರಲ್ಲಿ ಒಂದು ಸ್ಪಷ್ಟತೆಯನ್ನು ನೋಡಿದ್ದೇನೆ. ಚುನಾವಣೆಯ ಏಳು ಬೀಳುಗಳ ಮಧ್ಯೆ ಎಂದೂ ಕೂಡ ಅಧಿಕಾರದ ದಾಹಕ್ಕೆ ಅವರು ಒಳಗಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಕಳೆದ 20-25 ವರ್ಷದಿಂದ ಎರಡೂವರೆ ದಶಕಗಳಿಂದ ಸತತವಾಗಿ ಸಾರ್ವಜನಿಕರ ಸೇವೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಮಾಲೂರು ತಾಲೂಕಿನ ವಿದ್ಯಾರ್ಥಿಗಳ ಪರವಾಗಿ ಅವರು ತೋರಿಸಿರ್ತಕ್ಕಂಥ ಕಾಳಜಿ, ಆ ಒಂದು ಬದ್ಧತೆ, ಸಾರ್ವಜನಿಕ ಬದುಕಿನಲ್ಲಿ ಯಾವ ರೀತಿ ನಾವು ಮುಂದೆ ಸಾಗಬೇಕು ಅಂತಕ್ಕಂಥದ್ದಕ್ಕೆ ಒಂದು ಪ್ರೇರೇಪಣೆಯನ್ನು ಇವತ್ತು ಆಗಿರ್ತಕ್ಕಂಥ ನಮ್ಮ ಈ ಭಾಗದ ನಿಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ರಾಮೇಗೌಡರು ಸಾಹೇಬ್ರೆ, ಅವರ ಧರ್ಮಪತ್ನಿಗಳು, ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ರಶ್ಮಿ ಅಕ್ಕವರು ಕೂಡ ಈಗಾಗಲೇ ರಾಜ್ಯವ್ಯಾಪ್ತಿ ನಾವೆಲ್ಲೇ ಹೋದರೂ ಕೂಡ ಇವತ್ತು ನಮ್ಮ ಜೊತೆ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರನ್ನ ಸಂಘಟನೆ ಮಾಡ್ತಕ್ಕಂಥದ್ದಕ್ಕೆ ಪಕ್ಷದ ವರಿಷ್ಠರು, ನಮ್ಮ ನಾಯಕರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಕುಮಾರಣ್ಣ ಅವರ ಒಂದು ಸಹಕಾರದೊಂದಿಗೆ ಇವತ್ತು ಅವ್ರಿಗೆ ಸಿಕ್ಕಿರ್ತಕ್ಕಂಥ ಒಂದು ಸ್ಥಾನಕ್ಕೆ ಗೌರವವನ್ನು ತಗೊಂಡು ಬರ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಕ್ಕನಿಗೆ ನಾನು ಹೇಳಿದೆ, ನೀವು ಇಡೀ ರಾಜ್ಯ ವ್ಯಾಪ್ತಿ ಓಡಾಡ್ತಾ ಇದ್ದೀರಿ, ರಾಜ್ಯದಲ್ಲಿ ಎಲ್ಲೆಡೆ ಮೊದಲು ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರು ಬಂದಿದ್ದಾರೆ, ಅವರಿಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತಕ್ಕಂಥದ್ದನ್ನ ಎಲ್ಲ ಕಡೆ ಮನವಿಯನ್ನು ಇಟ್ಟಿದ್ದೇನೆ. ಇಲ್ಲಿ ನೋಡಿದ್ರೆ ನಿಮ್ಮ ಸ್ವಕ್ಷೇತ್ರದಲ್ಲೇ ನೀವು ಮಾತಾಡೋಕ್ಕೆ
ಸಿದ್ರಿಲ್ವಲ್ಲ ಅಂತ ರೇಗಿಸ್ತಾ ಇದ್ದೆ ಅಕ್ಕನಿಗೆ. ಇಲ್ಲ ಇಲ್ಲ, ನಮ್ಮ ರಾಮಣ್ಣ ಮಾತಾಡಿದ ಮೇಲೆ ಮುಗೀತು, ಅವ್ರು ಮಾತಾಡಿದ್ರೆ ನಾವು ಮಾತಾಡ್ದಂಗೆ ಅಂತ ರಶ್ಮಿ ಅಕ್ಕ ಅವರು ನನಗೆ ಈಗ ತಾನೇ ಹೇಳ್ತಾ ಇದ್ರು. ಇವತ್ತೇನು ರಾಮಣ್ಣ ಅವರು ಕ್ಷೇತ್ರದಲ್ಲಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ. ಇಡೀ ರಾಷ್ಟ್ರ ಹಾಗೂ ವಿಶ್ವದ ಎಲ್ಲೆಡೆ ನಮ್ಮ ರಾಜ್ಯವೂ ಸೇರಿದಂತೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಎಷ್ಟು ಸಂಕಷ್ಟಕ್ಕೆ ನಾವೆಲ್ಲರೂ ಕೂಡ ಎದುರು ನೋಡ್ತಾ ಇದ್ವಿ ಅಂತಕ್ಕಂಥ ದಿನಗಳನ್ನ ನಾವು ಯಾರೂ ಕೂಡ ಮರೀಲಿಕ್ಕಾಗೋದಿಲ್ಲ. ಅಂಥ ದಿನಗಳಲ್ಲಿ ರಾಮಣ್ಣವರು ನನಗೆ ಭಾಳ ಚೆನ್ನಾಗಿ ಜ್ಞಾಪಕ ಇದೆ. ಇಲ್ಲಿ ಒಂದು ಸಭೆಯನ್ನು ಮಾಡಿದರು, ಸನ್ಮಾನ್ಯ ಕುಮಾರಣ್ಣವರ ನೇತೃತ್ವದಲ್ಲೇ ಸಭೆಯನ್ನು ಮಾಡಿದರು. ಕುಮಾರಣ್ಣವರ ಕೈನಲ್ಲೇ ಕ್ಷೇತ್ರದಲ್ಲಿ ಆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಭಾಳ ಜನ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳನ್ನ ಗುರುತಿಸಿ ಎಲ್ಲರಿಗೂ ಕೂಡ ಫ್ರೀ ರೇಷನ್ನ ಕೊಡ್ತಕ್ಕಂಥ ವ್ಯವಸ್ಥೆಗಳು, ಸ್ಯಾನಿಟೈಸರು, ಮಾಸ್ಕು, ಅವತ್ತು ಏನೇನು ಕೊಡಬೇಕಾಗಿತ್ತು ಎಲ್ಲವನ್ನ ರಾಮೇಗೌಡರು ಆ ಒಂದು ಕಾರ್ಯಕ್ರಮದ ಮೂಲಕ ಕೊಟ್ಟಿರ್ತಕ್ಕಂಥದ್ದನ್ನ ಬಹುಶಃ ನಾವು ನೀವೆಲ್ಲರೂ ನೋಡಿದ್ದೇವೆ. ಅವರ ಸೇವೆ ಇಂದಿನ ಉದ್ದೇಶ ನಾನು ಕೇವಲ ಇಲ್ಲಿ ಶಾಸಕನಾಗಬೇಕು ಅಂತಕ್ಕಂಥ ಅಭಿಲಾಷೆಯಿಂದ ಅವರು ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥದ್ದಲ್ಲ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ರಾಮೇಗೌಡರು ಇತ್ತೀಚಿನ ದಿನಗಳಲ್ಲಿ ನಾನು ಅವ್ರು ನೋಡ್ತಾ ಇದ್ದೇನೆ. ನಾನು ಅವರು ಕೂತ್ಕೊಂಡು ಮಾತಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ನೋಡಿ, ಮನುಷ್ಯ ನಿಸ್ವಾರ್ಥವಾಗಿ ಒಂದು ಕಲ್ಮಶ ಮನಸ್ಸನ್ನು ಇಟ್ಕೊಳ್ದಿರ, ಏನು ಮನಸ್ಸಿನಲ್ಲಿ ಯಾವುದೇ ನಿರೀಕ್ಷೆಗಳು, ಆಸೆ ಆಕಾಂಕ್ಷೆಗಳು, ಫಲಾಪೇಕ್ಷೆಗಳು ಇಟ್ಕೊಳ್ದಿರ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ರಾಮೇಗೌಡರು. ಇವತ್ತು ಅವರೇನು MLA ಆಗಬೇಕು ಅಥವಾ MLA ಆದ್ರೇ ನಾನು ಸಾರ್ವಜನಿಕ ವಲಯದಲ್ಲಿ ಸೇವೆಯನ್ನು ಸಲ್ಲಿಸ್ತೇನೆ ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಆದರೆ ಇತ್ತೀಚೆಗೆ ಅವ್ರ ಮನಸ್ಸಲ್ಲಿ ಒಂದು ಭಾವನೆ ಮೂಡಿದೆ. ನನ್ನ ಹತ್ರನೂ ಅವರು ವೈಯಕ್ತಿಕವಾಗಿ ಕೂತ್ಕೊಂಡಂಥ ಸಂದರ್ಭದಲ್ಲಿ ಅದನ್ನು ಹೊರಗಾಕಿರ್ತಕ್ಕಂಥದ್ದನ್ನ ನಿಮ್ಮ ಮುಂದೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಎಲ್ಲೋ ಒಂದು ಕಡೆ ಪಾಪ ಅವರು ಮನಸ್ಸಿನ ಮೇಲೆ ಆಗಿರ್ತಕ್ಕಂಥ ಚುನಾವಣೆಯ ಫಲಿತಾಂಶದ ಮೇಲೆ ಒಂದಷ್ಟು ಆಘಾತ ಏನು ಉಂಟಾಗಿದೆ. ದಯವಿಟ್ಟು ರಾಮಣ್ಣವರೇ, ನನಗೆ ಗೊತ್ತಿದೆ ಚುನಾವಣೆಯಲ್ಲಿ ಪಕ್ಷ ಉಳಿಸ್ಬೇಕು, ಪಕ್ಷದ ಕಾರ್ಯಕರ್ತರಿಗೆ ಗೌರವ ತಂದುಕೊಡ್ಬೇಕು. ನಮ್ಮ ನಾಯಕರಾದಂಥ ಕುಮಾರಣ್ಣವರು, ದೇವೇಗೌಡರು ಸಾಹೇಬರಿಗೆ ಇಲ್ಲಪ್ಪ ಮಾಲೂರು ಕ್ಷೇತ್ರದಿಂದ ನಾವು ಸನ್ಮಾನ್ಯ ಕುಮಾರಣ್ಣವ್ರಿಗೆ ಹಾಗೂ ಪಕ್ಷಕ್ಕೆ ಒಂದು ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನೀವು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದೀರಿ. ಅದರಲ್ಲಿ ಬೇರೆ ಮಾತೇ ಇಲ್ಲ, ಯಾರು ಕೂಡ ಪ್ರಶ್ನೆ ಕೇಳ್ತಕ್ಕಂಥದ್ದೇ ಇಲ್ಲ. ಆದರೆ ಒಂದು ಹೇಳ್ತಾರಣ, ನಿಮ್ಮ ಮನಸ್ಸಲ್ಲಿ ಇತ್ತೀಚೆಗೆ ನಮ್ಗೆ ಯಾಕಪ್ಪ ಚುನಾವಣೆ ರಾಜಕಾರಣ ಅಂತಕ್ಕಂಥದ್ದು ಭಾಳ ಮನಸ್ಸಿನ ಮೇಲೆ ನಿಮಗೊಂದು ರೀತಿ ಆಘಾತ ಆಗಿದೆ, ನೋವು ಉಂಟಾಗಿದೆ. ನಾನು ಅರ್ಥ ಮಾಡ್ಕೊಳ್ತೇನೆ ಚುನಾವಣೆಯ ಏಳು ಬೀಳುಗಳು ಎಷ್ಟರ ಮಟ್ಟಕ್ಕೆ ಅಭ್ಯರ್ಥಿಗಳ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ. ಆದರೆ ನೋಡಿ, ಒಂದು ಮಾತನ್ನೇ ಹೇಳ್ತೇನೆ, ಇವತ್ತು ರಾಮೇಗೌಡರನ್ನ ನೀವು ನೋಡಿದ್ದೀರಿ, ನಾನು ನೋಡಿದ್ದೀನಿ, ನಮ್ಮ ಕಾರ್ಯಕರ್ತರು ನೋಡವ್ರೆ, ತಾಲೂಕಿನ ಜನತೆನೂ ನೋಡಿದ್ದೀರಿ. ಅವರು ಮಾಡಿರ್ತಕ್ಕಂಥ ನಿಸ್ವಾರ್ಥ ಸೇವೆಗೆ ಇಲ್ಲಿವರೆಗೂ ಕೂಡ ಚುನಾವಣೆಗಳಲ್ಲಿ ಪಾಪ ಇಂಥ ವ್ಯಕ್ತಿಯನ್ನು ನೀವು ಆರಿಸಲಿಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.